ಯಾವಾಗಲೂ ತಿಂದೇ ಇರುವಂತಹ ಮಾಡದೇ ಇರುವಂಥ ಹೊಸ ರುಚಿ ನೀವು ಕೂಡ ಟ್ರೈ ಮಾಡಿ, ನಿಮಗೂ ಕೂಡ ಇಷ್ಟ ಆಗುತ್ತೆ. ಗೋವಾ ಸ್ಪೆಷಲ್ ಬಂಗಡೆ ಮೀನಿನ ಉಡ್ದ ಮೇಥಿ. ಬಂಗಡೆ ಮೀನಿನ ಉಡ್ದ ಮೇಥಿ ಹೇಗೆ ಮಾಡುವುದು, ಏನೆಲ್ಲ ಬೇಕು ನೋಡೋಣ ಬನ್ನಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಇದೇ ರೀತಿ ಹೊಸ ಹೊಸ ರೆಸಿಪಿಗಳಿಗಾಗಿ ಬೆಲ್ಲೈಕನನ್ನು ಒತ್ತಿ. ವಿಡಿಯೋ ಕೊನೆವರೆಗೂ ನೋಡಿ. ಇಷ್ಟವಾದಲ್ಲಿ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ. ಸುಲಭವಾಗಿ ಅತ್ಯಂತ ರುಚಿಕರವಾದ ಉಡ್ದ ಮೇಥಿ ನೀವು ಕೂಡ ಮಾಡಬಹುದು. ಗೋವಾ ಸ್ಪೆಷಲ್ ಡಿಶ್ ಇದು. ಇದೇ ರೀತಿ ಬೇರೆ ಮೀನಿನ ಕೂಡ ಮಾಡಬಹುದು, ಆದರೆ ಬಂಗಡೆ ಮೀನಿನಿಂದ ಮಾಡಿದರೆ ತುಂಬ ಟೇಸ್ಟ್ ಆಗುತ್ತೆ. ಇದೇ ರೀತಿ ಸಪೋರ್ಟ್ ಮಾಡ್ತಾ ಇರಿ ಫ್ರೆಂಡ್ಸ್. ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಜಯ ರೆಸಿಪಿ. ಬಾಂಗ್ಡಾ ಉಡ್ದ ಮೇಥಿ ಮಾಡಲು ಗ್ಯಾಸ್ ಆನ್ ಮಾಡಿಬಿಟ್ಟು ಗ್ಯಾಸಿನ ಮೇಲೆ ಕಾವಲಿ ಇಟ್ಟಿದ್ದೀನಿ. ಕಾವಲಿ ಮೇಲೆ 8 ಬ್ಯಾಡಗಿ ಮೆಣಸಿನಕಾಯಿ ಹಾಕಿದ್ದೀನಿ. ಖಾರ ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ಹಾಗೆಯೇ ಮೆಣಸು ಸ್ವಲ್ಪ ಹುರಿದಿದ್ದೆ. ಈಗ ಸೈಡಲ್ಲಿ ಗ್ಯಾಸಿನ ಫ್ಲೇಮು ಸ್ಲೋ ಇಟ್ಟೇ ಹುರಿದುಕೊಳ್ಳಿ. 2 ಸ್ಪೂನು ಕೊತ್ತಂಬರಿ ಬೀಜ, 1 ಸ್ಪೂನು ಉದ್ದಿನಬೇಳೆ. ಉಡ್ದ ಮೇಥಿ ಆಗಿರೋದ್ರಿಂದ ಉದ್ದಿನಬೇಳೆ ಹಾಕಲೇಬೇಕು. ಹಾಗೆಯೇ 1 ಟೇಬಲ್ ಸ್ಪೂನು ಅಕ್ಕಿ ಹಾಕಬೇಕು. ಯಾವುದೇ ಅಕ್ಕಿ ಹಾಕ್ಕೊಳ್ಬೋದು, ನಾನು ರೇಷನ್ ಅಕ್ಕಿ ಹಾಕಿದ್ದೀನಿ. ಹಾಗೆಯೇ 10 ಕಾಳುಮೆಣಸು ಹಾಕ್ಕೊಳ್ಬೇಕು. ಕಾಳುಮೆಣಸು ಹಾಕುವ ವಿಡಿಯೋ ಸ್ಕಿಪ್ ಆಗಿದೆ ಫ್ರೆಂಡ್ಸ್. 10 ಕಾಳುಮೆಣಸು ಹಾಕ್ಕೊಳ್ಳಿ. ಇದನ್ನು ಕಲರ್ ಚೇಂಜ್ ಆಗೋವರೆಗೂ ಚೆನ್ನಾಗಿ ಹುರಿದುಕೊಳ್ಳಿ. ಎಲ್ಲವೂ ಮಸಾಲೆ ಹುರಿದಾಗಿದೆ ನೋಡಿ. ಈಗ ಗ್ಯಾಸ್ ಬಂದ್ ಮಾಡಿಬಿಡ್ತೀನಿ. ಪೂರ್ತಿಯಾಗಿ ತಣ್ಣಗಾಗಬೇಕು. ಇದನ್ನು ಸೈಡಲ್ಲಿ ಇಡ್ತೀನಿ. ಈಗ ಗ್ಯಾಸಿನ ಮೇಲೆ ಬಾಣಲೆ ಇಟ್ಟು ಅರ್ಧ ಟೇಬಲ್ ಸ್ಪೂನು ಎಣ್ಣೆ ಹಾಕ್ತಾ ಇದ್ದೀನಿ. ಹಾಕಿ 1 ಬೆಳ್ಳುಳ್ಳಿ ಗಡ್ಡೆ, ಹಾಗೆಯೇ ಅರ್ಧ ಇಂಚು ಶುಂಠಿ, 1 ಸಣ್ಣ ಗಾತ್ರದ ಈರುಳ್ಳಿಯನ್ನು ಕಲರ್ ಚೇಂಜ್ ಆಗುವವರೆಗೂ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡಿಕೊಳ್ಬೇಕು. ನೀವು ಕೂಡ ಟ್ರೈ ಮಾಡಿ ಫ್ರೆಂಡ್ಸ್, ತುಂಬ ಟೇಸ್ಟ್ ಆಗುತ್ತೆ. ಇದೇ ರೀತಿ ಬಂಗಡೆ ಮೀನಿನ ಭಾಳಷ್ಟು ಹೊಸ ಹೊಸ ರೆಸಿಪಿಗಳನ್ನು ಅಪ್ಲೋಡ್ ಮಾಡಿದ್ದೀನಿ. ಅದನ್ನು ಕೂಡ ನೀವು ಟ್ರೈ ಮಾಡಿ ಹೇಗಿದೆ ಅಂತ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ಸ್ ಮೂಲಕ ಕಮೆಂಟ್ಸ್ ಮಾಡಿ. ಹುರಿದಾಗಿದೆ, ಕಲರ್ ಚೇಂಜ್ ಆಗಿದೆ ನೋಡಿ. ಈಗ ಅರ್ಧ ಹೋಳು ಅಂತಂದರೆ 1 ಬೌಲ್ ಆಗುವಷ್ಟು ತೆಂಗಿನ ತುರಿಯನ್ನು ಹಾಕ್ಕೊಂಡು ಅದನ್ನು ಕೂಡ ಕಲರ್ ಚೇಂಜ್ ಆಗುವವರೆಗೂ ಹುರಿದುಕೊಳ್ಬೇಕು. ಮಾಡಲು ಸ್ವಲ್ಪ ಕಷ್ಟ ಅನಿಸ್ಬೋದು, ಆದರೆ ಟೇಸ್ಟು ಸಖತ್ತಾಗಿರುತ್ತೆ. ಎಲ್ಲ ಮಸಾಲೆಗಳು ಹಾಕಿರೋದ್ರಿಂದ ಟೇಸ್ಟು ಸೂಪರ್ ಆಗುತ್ತೆ. ಗ್ಯಾಸಿನ ಫ್ಲೇಮು ಸ್ಲೋ ಇಟ್ಟೇ ಹುರಿದುಕೊಳ್ಳಿ. ಕಲರ್ ಚೇಂಜ್ ಆಗೋವರೆಗೂ ಹುರಿದಾಗಿದೆ ನೋಡಿ. ಈಗ ಒಂದ್ಸಲ ಮಿಕ್ಸ್ ಮಾಡಿಬಿಟ್ಟು ಗ್ಯಾಸ್ ಬಂದ್ ಮಾಡಿಬಿಡ್ತೀನಿ. ತಣ್ಣಗಾದ ಮೇಲೆ ನುಣ್ಣಗೆ ಇದನ್ನು ರುಬ್ಕೊಳ್ಬೇಕು. ಅದೇ ರೀತಿ 4 ಬಂಗಡೆ ಮೀನನ್ನು ತಗೊಂಡು ನೀಟಾಗಿ ಕ್ಲೀನ್ ಮಾಡಿಬಿಟ್ಟು ಕಟ್ ಮಾಡಿ ಸೈಡಲ್ಲಿಟ್ಟಿದ್ದೆ. ಅದಕ್ಕೆ ಸ್ವಲ್ಪ ಉಪ್ಪು ಸೇರಿಸಿಡ್ತೀನಿ. ಇದೇ ರೀತಿ ಯಾವುದೇ ರೀತಿಯ ಮೀನಿನ ನೀವು ಉಡ್ದ ಮೇಥಿ ಮಾಡ್ಬೋದು. ಇದು ಗೋವಾ ಸ್ಪೆಷಲ್ ಡಿಶ್ಶು. ಈಗ ಮಸಾಲೆ ರುಬ್ಕೊಳ್ತೀನಿ. ಹುರಿದಿರುವ ಮಸಾಲೆ ಹಾಕ್ತೀನಿ. ಅದೇ ರೀತಿ ಹುರಿದಿರುವ ತೆಂಗಿನ ತುರಿನೂ ಕೂಡ ಹಾಕ್ತೀನಿ. ಹಾಕಿ ಸ್ವಲ್ಪ ನೀರು ಹಾಕಿಬಿಟ್ಟು ನುಣ್ಣಗೆ ರುಬ್ಕೊಳ್ಬೇಕು. ನಾನು ಹುಳಿಗಾಗಿ ಕೋಕಮ್ ಅಂದರೆ ಮುರುಳಿನ ಹುಳಿ ಹಾಕ್ತಾಯಿದ್ದೀನಿ. ನೀವು ಬೇಕಿದ್ರೆ ರುಬ್ಬುವಾಗ ಹುಣಸೆ ಹಣ್ಣನ್ನು ಹಾಕ್ಕೊಳ್ಬೋದು, ಇಲ್ಲಾಂದರೆ ಹುಣಸೆ ಹಣ್ಣಿನ ರಸನ್ನು ಕೂಡ ಹಾಕ್ಕೊಳ್ಬೋದು.
ಇದು ಬಾಯಿಗೆ ಡಿಫ್ರೆಂಟ್ ಟೇಸ್ಟ್ ಕೊಡುತ್ತೆ. ಅನ್ನಕ್ಕಂತೂ ಸೂಪರ್ ಫ್ರೆಂಡ್ಸು. ನೀವು ಒಂದೇ ಒಂದು ಸಲ ಟ್ರೈ ಮಾಡಿ. ಮಸಾಲೆ ರುಬ್ಬಿ ರೆಡಿಯಾಗಿದೆ ನೋಡಿ. ನೈಸಾಗಿ ರುಬ್ಬಿಕೊಳ್ಬೇಕು ಮಸಾಲೆ. ಈಗ ಗ್ಯಾಸ್ ಆನ್ ಮಾಡಿಬಿಟ್ಟು ಗ್ಯಾಸಿನ ಮೇಲೆ ಮಣ್ಣಿನ ಪಾತ್ರೆಯಲ್ಲಿ ನಾನು ಮಾಡ್ತಾಯಿದ್ದೀನಿ. ನೀವು ಯಾವುದೇ ರೀತಿಯ ಪಾತ್ರೆಯಲ್ಲಿ ಮಾಡ್ಬೋದು. ಅರ್ಧ ಟೇಬಲ್ ಸ್ಪೂನು ಎಣ್ಣೆ ಹಾಕ್ತಾಯಿದ್ದೀನಿ. ಹಾಗೆ ಒಂದು ಈರುಳ್ಳಿಯನ್ನು ಸಣ್ಣದಾಗಿ ಕಟ್ ಮಾಡಿ ಹಾಕ್ತಾಯಿದ್ದೀನಿ. ಟೋಟಲ್ ಆಗಿ 2 ಈರುಳ್ಳಿ ಯೂಸ್ ಮಾಡ್ತಾಯಿದ್ದೀನಿ ನಾನು. ಹುರಿದಾಗಿದೆ ನೋಡಿ, ಕಲರ್ ಚೇಂಜ್ ಆಗಿದೆ. ಈಗ ರುಬ್ಬಿಟ್ಟಿರುವ ಮಸಾಲೆ ಹಾಕ್ತೀನಿ. ನಾವು ಎಣ್ಣೆ ಯೂಸ್ ಮಾಡುವುದೇ ಕಡಿಮೆ, ಅದಕ್ಕೆ ಸ್ವಲ್ಪ ಎಣ್ಣೆಯಿಂದ ಮಾಡ್ತಾಯಿದ್ದೀನಿ. ಮಿಕ್ಸರ್ ಜಾರ್ ತೊಳೆದು ಸ್ವಲ್ಪ ನೀರು ಹಾಕ್ತಾಯಿದ್ದೀನಿ. ಜಾಸ್ತಿ ತೆಳ್ಳನೆ ಮಾಡಬೇಡಿ, ಸ್ವಲ್ಪ ದಪ್ಪನೇ ಇರಲಿ. ಬಾಂಗ್ಡ ಉಡ್ದ ಮೇಥಿ ಗೋವಾ ಸ್ಪೆಷಲ್ ಡಿಶ್ಶು. ನೀವು ಕೂಡ ಟ್ರೈ ಮಾಡಿ, ತುಂಬ ಟೇಸ್ಟ್ ಆಗುತ್ತೆ. ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀನಿ. ಬಂಗಡೆ ಮೀನಿಗೂ ಕೂಡ ಸ್ವಲ್ಪ ಉಪ್ಪು ಹಾಕಿಟ್ಟಿದ್ವಿ, ನೋಡಿ ಹಾಕೊಳ್ಳಿ ಉಪ್ಪು. ಈಗ ಇದರಲ್ಲಿ 8 ಕೋಕಮನ್ನು ಹಾಕ್ತಾಯಿದ್ದೀರಿ, ಅಂತಂದ್ರೆ ಮುರುಳಿನ ಹುಳಿ. ನೀವು ಬೇಕಿದ್ರೆ ಹುಣಸೆಹಣ್ಣಿನ ರಸನೂ ಯೂಸ್ ಮಾಡ್ಕೊಳ್ಬೋದು. ಈ ಹದಕ್ಕೆ ಇರಬೇಕು ನೋಡಿ ಉಡ್ದ ಮೇಥಿ. ನೀವು ಹೇಗೆ ಮಾಡ್ತೀರಾ ಕಮೆಂಟ್ಸ್ ಮೂಲಕ ತಿಳಿಸಿ ಫ್ರೆಂಡ್ಸ್. ಚೆನ್ನಾಗಿ ಕುದಿ ಬರ್ತಾ ಇದೆ. ಚೆನ್ನಾಗಿ ಕುದಿ ಬಂದಮೇಲೆ ಮೀನು ಹಾಕ್ಕೊಳ್ಳಿ. ಮೊದಲೇ ಮೀನು ಹಾಕ್ಕೊಳ್ಬೇಡಿ, ಯಾಕಂತಂದರೆ ಮೊದಲೇ ಮೀನು ಹಾಕೋದ್ರಿಂದ ಮುಳ್ಳು ಬಿಟ್ಕೊಳ್ಳುತ್ತೆ. ಬಂಗಡೆ ಮೀನಿನ ಬದಲು ಯಾವುದೇ ರೀತಿಯ ಮೀನನ್ನು ಯೂಸ್ ಮಾಡ್ಕೊಳ್ಬೋದು. ಮೀನು ಹಾಕಿ ಜಾಸ್ತಿ ಹೊತ್ತು ಇಡಬೇಕಂತಿಲ್ಲ ಗ್ಯಾಸಿನ ಮೇಲೆ. ಗ್ಯಾಸ್ ಬಂದ್ ಮಾಡಿಬಿಡಿ, ಯಾಕಂತಂದರೆ ಜಾಸ್ತಿ ಹೊತ್ತು ಇಟ್ಟರೆ ಮುಳ್ಳು ಬಿಟ್ಕೊಳ್ಳುತ್ತೆ. ಗ್ಯಾಸಿನ ಫ್ಲೇಮು ಸ್ಲೋ ಇಟ್ಟೆ ಕುದಿಸ್ಕೊಳ್ಳಿ. ಒಂದ್ಸಲ ಕುದಿಸಿದ್ರೆ ಸಾಕಾಗಿಬಿಡುತ್ತೆ. ಪದೇ ಪದೇ ಸ್ಪೂನ್ ಹಾಕಬೇಡಿ, ಸ್ಪೂನ್ ಹಾಕೋದ್ರಿಂದ ಮುಳ್ಳು ಬಿಟ್ಕೊಳ್ಳುತ್ತೆ. ಚೆನ್ನಾಗಿ ಕುದಿ ಬಂದಿದೆ ನೋಡಿ. ಈಗ ಗ್ಯಾಸ್ ಬಂದ್ ಮಾಡಿಬಿಡ್ತೀನಿ. ರೆಡಿಯಾಗಿದೆ. ನೀವು ಕೂಡ ಟ್ರೈ ಮಾಡಿ. ಇಷ್ಟವಾದಲ್ಲಿ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಇನ್ನಷ್ಟು ವಿಡಿಯೋಗಾಗಿ ಬೆಲ್ಲೈಕನನ್ನು ಒತ್ತಿ. ಇದೇ ರೀತಿ ಸಪೋರ್ಟ್ ಮಾಡ್ತಾ ಇರಿ. ಯಾರೆಲ್ಲ ನೋಡ್ತಾ ಇದ್ದೀರಾ ಅವರಿಗೆಲ್ಲರಿಗೂ ಧನ್ಯವಾದ.